ಜಿಲ್ಲಾಡಳಿತ ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ 2024-25ನೇ ಸಾಲಿನ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ಡಾ. ಕುಮಾರ ಸಂತ ಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ತಿಳಿದಿರುವ ಏಕೈಕ ವ್ಯಕ್ತಿ ಸರ್ವಜ್ಞ. ಅಕ್ಷರ ಬಾರದ ವ್ಯಕ್ತಿಗೆ ಒಬ್ಬ ಕವಿ ಹೆಸರು ಕೇಳಿದರೆ ಸರ್ವಜ್ಞ ಅಂತ ಹೆಸರು ಮತ್ತು ಅವರ ತ್ರಿಪದಿಗಳನ್ನು ಸಹ ಹೇಳುತ್ತಾರೆ. ಅಷ್ಟರ ಮಟ್ಟಿಗೆ ಜನಸಾಮಾನ್ಯರ ಹೃದಯವನ್ನ ಮುಟ್ಟಿರುವ ಕವಿ ಅಂದ್ರೆ ಅದು ಸರ್ವಜ್ಞ ಅಂತ ಹೇಳಿದ್ರು. ತಮಗೆಲ್ಲ ತಿಳಿದಂತೆ ಸರ್ವಜ್ಞ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ತಿಳಿದಿರುವಂತೆ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ ಅದು ಸರ್ವಜ್ಞ. ಅಕ್ಷರ ಬಾರದೇ ಇರುವಂತ ವ್ಯಕ್ತಿಗೂ ಒಬ್ಬ ಕವಿ ಹೆಸರನ್ನು ಹೇಳಿ ಅಂದ್ರೆ ನಮ್ಮ ಹಳ್ಳಿಯ ರೈತರು ಎಲ್ಲರೂ ಕೂಡ, ಮುಗ್ಧ ಜನರು ಕೂಡ ಸರ್ವಜ್ಞನ ಹೆಸರನ್ನು ಹೇಳೋದಷ್ಟೇ ಅಲ್ಲ, ಸರ್ವಜ್ಞನ ತ್ರಿಪದಿಗಳನ್ನು ಹೇಳ್ತಾರೆ. ಸೊ ಅಷ್ಟರ ಮಟ್ಟಿಗೆ ಜನಸಾಮಾನ್ಯರ ಮನಸ್ಸನ್ನ, ಹೃದಯವನ್ನ ಮುಟ್ಟಿರುವಂತ ಒಬ್ಬ ಕವಿ ಅದು ಸರ್ವಜ್ಞ. ಹಾಗಾಗಿ ಸರ್ವಜ್ಞನನ್ನ ನಾನು ಜನರ ಕವಿ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಕವಿ ಯಾವತ್ತೂ ಕೂಡ ಜನರಿಗೆ ಮುಟ್ಟಿದಾಗ ಮಾತ್ರ ಜನರ ಕವಿ ಆಗಲಿಕ್ಕೆ ಸಾಧ್ಯ. ಅವರು ಬಳಸುವಂತ ಅತ್ಯಂತ ಸರಳ ಭಾಷೆ, ಆ ಭಾಷೆ ಸರಳವಾಗಿದ್ರೂ ಕೂಡ ಆ ತ್ರಿಪದಿಯ ಒಳಗಡೆ ಇರುವಂತ ಅರ್ಥ, ಮೌಲ್ಯ ಅವೆಲ್ಲವೂ ಕೂಡ ಇವತ್ತಿಗೂ ಪ್ರಸ್ತುತ ಆಗಿದೆ. ಯಾವತ್ತೂ 15-16ನೇ ಶತಮಾನದಲ್ಲಿ ಬರೆದಿರುವಂತಹ ತ್ರಿಪದಿಗಳು, ಅವತ್ತು ಕೊಟ್ಟಿರುವಂತ ಕವಿತೆಗಳು ಇವತ್ತಿಗೂ ಪ್ರಸ್ತುತ ಅಂತ ಹೇಳಿದ್ರೆ ಸರ್ವಜ್ಞನ ಒಂದು ವಚನಗಳಲ್ಲಿ ಅಡಗಿರುವಂತ ಮೌಲ್ಯ, ನೀತಿ, ಪಾಠ ಇವೆಲ್ಲವೂ ಕೂಡ ಇವತ್ತಿನ ಸಮಾಜಕ್ಕೆ ಪ್ರಸ್ತುತ. ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ಅಳವಡಿಸಿಕೊಂಡು ಅದರಂತೆ ನಡೀಬೇಕು. ನಂತರ ಗಣ್ಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ವೇದಿಕೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಸಂದೇಶ್, ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರದ ಭಾಗ್ಯಗಳ ಯೋಜನೆಯಲ್ಲಿ ಅನ್ನಭಾಗ್ಯವು ಮಹತ್ವ. ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಿ ಪರಿಣಮಿಸಿ ಮಧ್ಯಮ ವರ್ಗದವರು ಕಾಂಗ್ರೆಸ್ ಸರ್ಕಾರದ ಕೈ ಹಿಡಿದಿದ್ರು. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಹೊರತುಪಡಿಸಿದರೆ 5 ಕೆಜಿ ಅಕ್ಕಿ ಮೌಲ್ಯದ ಹಣವನ್ನು ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘವು ಈ ನಡೆಯನ್ನು ಖಂಡಿಸಿ ವರ್ಷಗಳ ಕಾಲ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು 10 ಕೆಜಿ ಅಕ್ಕಿ ಮತ್ತು ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಒತ್ತಡ ಹೇರಿದ್ರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ತಿಂಗಳಿನಿಂದ 10 ಕೆಜಿ ಅಕ್ಕಿಯನ್ನು ಪ್ರತಿ ವ್ಯಕ್ತಿಗೆ ವಿತರಣೆ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ಇಲಾಖೆಯ ಮುನಿಯಪ್ಪನವರು ಮತ್ತು ಪಡಿತರ ವಿತರಕರ ಸಂಘದ ಒತ್ತಡಕ್ಕೆ ಮಣಿದು ಬುಧವಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಕೃತಜ್ಞತೆ ಅರ್ಪಿಸುವ ಉದ್ದೇಶದಿಂದ ನಾಗಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಟಿ. ಕೃಷ್ಣಪ್ಪನವರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಆಹಾರ ಸಚಿವರಾದ ಮುನಿಯಪ್ಪ ಅವರು ಕೇಂದ್ರ ಆಹಾರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಮುಖ್ಯಮಂತ್ರಿಯವರು ಫೆಬ್ರವರಿ ತಿಂಗಳಿಂದಲೇ ಆದೇಶ ಮಾಡಿ ಕಾರ್ಡ್ದಾರರಿಗೆ 10 ಕೆಜಿ ಅಕ್ಕಿ ಕೊಡಲಿಕ್ಕೆ ನನಗೆ ಆದೇಶ ಮಾಡಿದ್ದಾರೆ. ಅವರಿಗೆ ನಾವು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಹಾರ ಸಚಿವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ರಾಜ್ಯದ 4.25 ಕೋಟಿ ಕಾರ್ಡ್ದಾರ ಪರವಾಗಿ 20,000 ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ನಾವು ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ. ಅದಕ್ಕಿಂತ ಮಿಗಿಲಾಗಿ ನಮ್ಮ ರಾಜ್ಯದ ಆಹಾರ ಸಚಿವರಾದಂಥ ಕೆ. ಎಚ್. ಮುನಿಯಪ್ಪ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಮತ್ತು ಕೇಂದ್ರದ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರ ಜೊತೆ ಸುಮಾರು ಬಾರಿ ಮಾತುಕತೆ ಮಾಡಿ ಕೊಡಿಸ್ಲೇಬೇಕಕ್ಕಿ ನಾನು ಒಂದು ತೀರ್ಮಾನಕ್ಕೆ ಬಂದು ಇವತ್ತು ನಿನ್ನೆ ಆದೇಶ ಮಾಡಿದ್ದಾರೆ ಮಾನ್ಯ ಆಹಾರ ಸಚಿವರು. ಮತ್ತು ನಾನು ನಿನ್ನೆ ಭೇಟಿ ಮಾಡಿದಾಗಲೂ ಸುಧಾ ಮಾನ್ಯ ಆಹಾರ ಸಚಿವರಿಗೆ ಮನವಿ ಮಾಡಿದ್ದೀನಿ. ಈಗ ಫೆಬ್ರವರಿ ತಿಂಗಳಿಂದ ಕೊಡ್ತಾ ಇದ್ದೀರಿ ಓಕೆ, ಆದರೆ ಮುಂದಿನ ಅಧಿವೇಶನದಲ್ಲಿ ಕಾರ್ಡ್ದಾರರಿಗೆ ಬೇಕಾದಂಥ ಸಕ್ಕರೆ, ಬೇಳೆ, ಉಪ್ಪು, ಆಯಿಲ್ಲು ಇಷ್ಟನ್ನು ಸಹ ನೀವು ಕೊಡಿಸ್ಕೊಡ್ಬೇಕು. ಅದಕ್ಕೆ ತಗುಲುವಂಥ ವೆಚ್ಚನ ನಾವು ನ್ಯಾಯಬೆಲೆ ಅಂಗಡಿ ಮಾಲೀಕರು ಸರ್ಕಾರದ ನಿಗದಿತ ರೇಟ್ನಲ್ಲಿ ನಾವು ಮಾಲೀಕರು ಕಟ್ತೀವಿ. ಕಾರ್ಡ್ದಾರರು ಅದನ್ನು ಕಡಿಮೆ ರೇಟ್ ಇರೋದ್ರಿಂದ ಕಾರ್ಡ್ದಾರರು ಅದನ್ನು ಪ್ರತಿ ಗ್ರಾಮಾಂತರ ಪ್ರದೇಶದಲ್ಲಿ ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ನಿನ್ನೆ ಮನವಿ ಮಾಡಿದ್ದೀನಿ. ಇವತ್ತು ನಮ್ಮ
ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮದವ್ರ ಮುಂದೆ ನಾನು ಅದನ್ನು ಮನವರಿಕೆ ಮಾಡಲಿಕ್ಕೆ ಅವ್ರಿಗೆ ಇದು ಮಾಡ್ತೇವೆ. ಅದಕ್ಕೇನು ಯಾರು ಸರ್ಕಾರಕ್ಕೇನು ಬರ್ಡನ್ ಆಗಲ್ಲ. ನಾವು ದುಡ್ಡು ಕಟ್ತೀವಿ, ನಾವು ಎತ್ತುವಳಿ ಮಾಡ್ತೀವಿ, ನಾವು ಕಾರ್ಡ್ದಾರ ದುಡ್ಡು ಕೊಡ್ತೀವಿ. ದುಡ್ಡು ಕೊಡ್ತಾರವರು ನಾವು ಬಿಲ್ ಕೊಟ್ಟು ಸರ್ಕಾರ ಏನು ನಿಗದಿ ಮಾಡಿರೋಂಥ ರೇಟ್ಗೆ ನಾವು ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ, ಹಿಂದೆ 2013ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ವಿ, ಅದನ್ನು ಕೊಡಿ ಅಂತ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ. ಮತ್ತು ನಮಗೆ ಬರಬೇಕಾದಂಥ EKYC ಹಣ ಸುಮಾರು 6-7 ವರ್ಷ ಆಗಿದೆ, ಅದು ಬಂದಿಲ್ಲ. ಮತ್ತು 2024 ಮಾರ್ಚ್ ತಿಂಗಳದ ಕಮಿಷನ್ ಬಿಡುಗಡೆ ಆಗಿಲ್ಲ. ಈ ತಿಂಗಳೇ ಅದು ಫೆಬ್ರವರಿ ಎಂಡಲ್ಲೇ ಅದು ಬಿಡುಗಡೆ ಆಗಬೇಕು ನಮಗೆ. ಮಾರ್ಚ್ ತಿಂಗಳದ್ದು ಇಡೀ ರಾಜ್ಯಾದ್ಯಂತ ಯಾರಿಗೂ ಬಂದಿಲ್ಲ. ಮಾರ್ಚ್ ತಿಂಗಳು 2024 ಅಷ್ಟನ್ನು ಬಿಡುಗಡೆ ಮಾಡಬೇಕು. ಇಷ್ಟೆಲ್ಲ ನಮ್ಮ ಮನವಿಗೆ ನಾವು ನಿರಂತರವಾಗಿ ಮನವಿ ಕೊಟ್ಟಿದ್ದೀವಿ. ಆಹಾರ ಇಲಾಖೆ ಸಚಿವರಿಗೆ, ಕೇಂದ್ರ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಖುದ್ದು ನಾವೇ ಹೋಗಿ 3-4 ಸರಿ ಹೋಗಿ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು. ನಾವು ಸುಮಾರು ಸಾರಿ ಪತ್ರಿಕೆಗೆ ಹೇಳಿದ್ದೀವಿ, ಅಷ್ಟಾಗಲೂ ಹೇಳಿದ್ದೋ. ಬಟ್ ಈಗ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕಾರ್ಡ್ದಾರರು ಇವತ್ತು ಏನು ಎಷ್ಟು ಇಲಾಖೆ ಎಲ್ಲ ಇಲಾಖೆಗಿಂತ ಇದು ಉತ್ತಮವಾದಂಥ ಇಲಾಖೆ, ಆಹಾರ ಇಲಾಖೆ. ಹೊಟ್ಟೆ ತುಂಬ ಅನ್ನ ಹಾಕ್ತಾರೆ ಅಂತ ಅಂದರೆ ಅದಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ನಾನು ಮೊನ್ನೆನೂ ಸಹ ಹೇಳಿದ್ದೀನಿ, ದುಡ್ಡಿಗೆ ಮಹತ್ವ ಇಲ್ಲ, ಆ ಅಕ್ಕಿಗೆ ಮಹತ್ವ ಇರೋದು ಅಂತ. ಅದನ್ನು ಮಾನ್ಯ ಮುಖ್ಯಮಂತ್ರಿಯವರು ದೊಡ್ಡ ಮನಸ್ಸು ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಾವು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬೆಂಬಲದೊಂದಿಗೆ ಓಲ್ವೋ ಗ್ರೂಪ್, ನಾರಾಯಣ ಹೆಲ್ತ್ ಸಹಯೋಗದೊಂದಿಗೆ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಕ್ಸ್ರೇ, ECG, ಎಕೋಕಾರ್ಡಿಯಾಗ್ರಾಮ್ ಸ್ಕ್ರೀನಿಂಗ್, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸೇರಿದಂತೆ ರಕ್ತ ಪರೀಕ್ಷೆಗಳನ್ನು ಉಚಿತ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸಲಾಯಿತು. ಟಿ. ನರಸೀಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಸಂಚಾರಿ ಆರೋಗ್ಯ ಕೇಂದ್ರದಲ್ಲಿ ವೆಲ್ನೆಸ್ ಆನ್ ವೇಲ್ಸ್ ಸ್ಲೋಗನ್ ಹಿಡಿಯುವ ಮೂಲಕ ನಾರಾಯಣ ಹೆಲ್ತ್ನ ಮ್ಯಾನೇಜರ್ ದೇವರಾಜ್ ನಾಯಕ್ ಹಾಗೂ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ಸೇರಿದಂತೆ ಇತರೆ ವೈದ್ಯರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಾರಾಯಣ ಹೃದಯಾಲಯ ಕ್ಯಾಂಪ್ ಮ್ಯಾನೇಜರ್ ದೇವರಾಜ್ ನಾಯಕ್ ಮಾತನಾಡಿ, ಕರ್ನಾಟಕದಾದ್ಯಂತ ಮೊದಲ ಹಂತವಾಗಿ ತಾಲೂಕು ಮಟ್ಟದಲ್ಲಿ ಸಂಚಾರಿ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತವಾಗಿ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೇವೆ ಎಂದರು. ಇವತ್ತು ನಾವು ಓಲ್ವೋ ವೆಲ್ನೆಸ್ ಆನ್ ವೀಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಕರ್ನಾಟಕದಾದ್ಯಂತ ಮೊದಲ ಹಂತದಲ್ಲಿ ನಾವು ತಾಲೂಕು ಲೆವೆಲಲ್ಲಿ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಈಗ ನಾವು ಪ್ರಸ್ತುತದಲ್ಲಿ ECG ಮಾಡ್ತಾಯಿದ್ದೀವಿ, ಹಾಗೆ ಬ್ಲಡ್ ಟೆಸ್ಟ್ ಮಾಡ್ತಾಯಿದ್ದೀವಿ, ಜೊತೆಗೆ ಎಕೋ ಇರುತ್ತೆ, ಚೆಸ್ಟ್ ಎಕ್ಸ್ರೇ ಮಾಡ್ತಾಯಿದ್ದೀವಿ, ಹಾಗೆ ಮ್ಯಾಮೋಗ್ರಾಮ್ ಇದೆ. ಮುಂದಿನ ಹಂತದಲ್ಲಿ ನಾವು ಕಾಲ್ಪೋಸ್ಕೋಪಿ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಮೊದಲ ಹಂತದಲ್ಲಿ ಈಗ 8 ಜಿಲ್ಲೆನ ನಾವು ಕವರ್ ಮಾಡಿದ್ದೀವಿ. ಈಗ ತಾಲೂಕು ಲೆವೆಲ್ ಫಸ್ಟ್ ಫೇಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಹೋಬಳಿ ಲೆವೆಲ್ ಪ್ಲಾನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಏನಂದರೆ ಆಶಾ ವರ್ಕರ್ ಏನಿದ್ದಾರೆ ಅವ್ರದ್ದೊಂದು ಕೆಲಸ ತುಂಬ ಪ್ರಮುಖವಾಗಿರುತ್ತೆ. ಯಾಕಂದರೆ ಅವರಿರೋ ಪ್ರತಿಯೊಂದು ಹಳ್ಳಿಲೂ ಕ್ಯಾನ್ಸರ್ ಪೇಷಂಟ್ ಆಗ್ಬೋದು, ಹಾರ್ಟ್ ಪೇಷಂಟ್ ಆಗ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ನಾವು ಈ ಕ್ಯಾಂಪ್ ಆಗೋಕ್ಕೆ ಮುಂಚೆ, ಈ ಶಿಬಿರ ಆಗೋಕ್ಕೆ ಮುಂಚೆ ನಾವು ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ಸು ನಾವು ಇನ್ಫಾರ್ಮ್ ಮಾಡಿರ್ತೀವಿ. ಅವರು ಆಶಾ ವರ್ಕರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವರು ಪೇಷಂಟನ್ನು ಕರ್ಕೊಂಡ್ಬಂದರೆ ನಾವಿಲ್ಲಿ ಬೇಸಿಕ್ ಸ್ಕ್ರೀನಿಂಗ್ ಮಾಡ್ತೀವಿ. ಅದಾದಮೇಲೆ ಅವರಿಗೆ ಫರ್ದರ್ ಟ್ರೀಟ್ಮೆಂಟ್ ಏನೇ ಇದ್ದರೂ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅವರು ಟ್ರೀಟ್ಮೆಂಟ್ ತೊಗೋಬೋದು. ಹಾಗಾಗಿ ಈ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದರೆ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ಮಾತನಾಡಿ, ಹೃದಯ ಸಂಬಂಧಿ ಹಾಗೂ ಕ್ಯಾನ್ಸರ್ ಸಂಬಂಧ ಕಾಯಿಲೆಗಳಿಗೆ ಸ್ಕ್ರೀನಿಂಗ್ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಹಯೋಗದೊಂದಿಗೆ ಮತ್ತು ನಾರಾಯಣ ಹೃದಯಾಲಯ ಇವರ ಸಹಭಾಗಿತ್ವದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಹಯೋಗದೊಂದಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟಂಥ ಒಂದು ಸ್ಕ್ರೀನಿಂಗ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ನರಸೀಪುರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಿಂದ ಹೆಚ್ಚಿನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತೇನೆ. ಮದ್ದೂರು ತಾಲೂಕಿನ ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಭಾರತಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಮಹಾಶಿವರಾತ್ರಿಯ ಅಂಗವಾಗಿ ಫೆಬ್ರವರಿ 24ರಿಂದ ಮಾರ್ಚ್ 1ರವರೆಗೆ ಉತ್ಸವ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ ಅಂತ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಬಿ ಬಸವರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಶಿವರಾತ್ರಿಯ ಹಿನ್ನೆಲೆ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಕಳೆದ 32 ವರ್ಷಗಳಿಂದ ಶಿವರಾತ್ರಿ ಉತ್ಸವ, ರಥೋತ್ಸವ, ಭಾರೀ ದನಗಳ ಜಾತ್ರೆ ನಡೆದುಕೊಂಡು ಬಂದಿವೆ ಎಂದರು. ಫೆಬ್ರವರಿ 24ರಂದು ಧ್ವಜಾರೋಹಣ, ಮಹಾಮಂಗಳಾರತಿ, ಪಂಚಗವ್ಯ, ಮಹಾಗಣಪತಿ ಪೂಜೆ, ಶುದ್ಧ ಪುಣ್ಯಾಹ, ರಕ್ಷಾಬಂಧನ, ಮಹಾಗಣಪತಿ ಹೋಮ, ಲಘು ಪೂರ್ಣಾಹುತಿ ದಿಗ್ಬಲಿ, ಮಹಾಮಂಗಳಾರತಿ, ಫೆಬ್ರವರಿ 25ರಂದು ನಿತ್ಯ ಪೂಜೆ, ಮಹಾಮಂಗಳಾರತಿ, ಫೆಬ್ರವರಿ 26ರಂದು ಮಹಾಶಿವರಾತ್ರಿಯ ಧಾರ್ಮಿಕ ಕಾರ್ಯಕ್ರಮ, ಮಹಾಮಂಗಳಾರತಿ, ವಾದ್ಯಗೋಷ್ಠಿ, ಸೋಬಾನೆ ಪದ, ಪ್ರವಚನ, ಭರತನಾಟ್ಯ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮ,
ದೊಣ್ಣೆವರಸೆ, ಕೋಲಾಟ, ಅಖಂಡ ಭಜನೆ ನಡೆಯಲಿದೆ ಅಂತ ಹೇಳಿದರು. ಫೆಬ್ರವರಿ 27ರಂದು ಮಹಾಮಂಗಳಾರತಿ, ಪೂಜಾಭಿಷೇಕ, ವಿಶೇಷ ಪೂಜಾಲಂಕಾರ, ಫೆಬ್ರವರಿ 28ರಂದು ರಥೋತ್ಸವ, ಮಹಾಮಂಗಳಾರತಿ, ರಥೋತ್ಸವದ ದಿನ ಪ್ರಸಾದ ವಿನಿಯೋಗ ನಡೆಯಲಿದೆ ಅಂತ ವಿವರಿಸಿದರು. ದಿನಾಂಕ 24/2/25ರಿಂದ 1/3/25ರವರೆಗೆ ಮಹಾಶಿವರಾತ್ರಿ ಪ್ರಯುಕ್ತ ಉತ್ಸವ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಥೋತ್ಸವ ಮತ್ತು ಭಾರೀ ಜನಗಳ ಜಾತ್ರೆ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರ ಹನುಮಂದಲ್ಲಿ ನಡೆದಿವೆ. ಶ್ರೀ ಕ್ಷೇತ್ರದಲ್ಲಿ ಕಳೆದ 32 ವರ್ಷಗಳಿಂದಲೂ ಶಿವರಾತ್ರಿ ಉತ್ಸವಗಳು ಹಾಗೂ ರಥೋತ್ಸವ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿರುತ್ತವೆ. ಪ್ರಶಾಂತವಾದ ವಾತಾವರಣ ಹೊಂದಿರುವ ಈ ಕ್ಷೇತ್ರದಲ್ಲಿ ದಿನಾಂಕ 26/2/25ರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ, ವಿಶೇಷ ಅಭಿಷೇಕಗಳು, ಹರಿಕತೆ, ಕೋಲಾಟ, ದೊಣ್ಣೆವರಸೆ, ಭಜನೆ, ಭರತನಾಟ್ಯ, ಪ್ರವಚನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜನಪದ ನೃತ್ಯ ರೂಪಕ, ಡೊಳ್ಳು ಕುಣಿತ, ಭಕ್ತಿ ಪ್ರಧಾನ ಚಲನಚಿತ್ರ ಪ್ರದರ್ಶನ, ಧಾರ್ಮಿಕ ಹಾಗೂ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ 6 ದಿವಸಗಳು ಇರುತ್ತವೆ. ಹಾಗೂ ದಿನಾಂಕ 28/7/25ರಂದು ಜೊತೆಯಲ್ಲಿ ನಾವು ನಡೆಯತಕ್ಕಂಥ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ನಾವು ಲಗತ್ತಿಸಿದ್ವಿ. ಇಲ್ಲಿ ಬರ್ತಕ್ಕಂಥ ಧನದ ರಾಶಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದ್ದು ಏನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥದ್ದು ಮೊದಲನೇ ಪ್ರಥಮ ಬಹುಮಾನ 10,000, ಎರಡನೇದಕ್ಕೆ 7,500 ಮತ್ತು 5,000 3 ಪತ್ರಗಳು ಮತ್ತು ಪ್ರಶಸ್ತಿ ಪತ್ರಗಳನ್ನ ಕೊಡ್ತಾರೆ. ಕಳೆದ ವರ್ಷದಿಂದ ನಾವು ತೆಪ್ಪೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. 3ನೇ ವರ್ಷ ಕೊನೆಯ ದಿವಸ ತೆಪ್ಪೋತ್ಸವನ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಸರ್ಕಾರದ ವತಿಯಿಂದ ಅಲ್ಲದೇ ಬಹುಮಾನಗಳನ್ನು ನಾವು ಕೊಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಸಿದ್ದೇಗೌಡ, ಧರ್ಮದರ್ಶಿ ಮಂಡಳಿ ಸದಸ್ಯ ಕೆಎಸ್ ಗೌಡ, ಸ್ನಾತಕೋತ್ತರ ವಿಭಾಗದ ಸದಸ್ಯ ಎಸ್ ನಾಗರಾಜು, ಕನ್ನಡ ಉಪನ್ಯಾಸಕ ಶಿವಲಿಂಗೇಗೌಡ, ಎಸ್ ಬೋರಯ್ಯ ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಮತ್ತು ನೇರ ಪಾವತಿಯಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರಕಾರ್ಮಿಕ, ವಾಹನ ಲೋಡರ್ಸ್, ಕ್ಲೀನರ್ಸ್ ಹಾಗೂ ಚಾಲಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ, ಪೌರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷ ನಾರಾಯಣ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುತ್ತಿಗೆ ಹಾಗೂ ನೇರ ಪಾವತಿ ಅಡಿಯಲ್ಲಿ ಸುಮಾರು 20 ವರ್ಷಗಳಿಂದ ಪೌರಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಸೇವೆಯನ್ನು ಪರಿಗಣಿಸದೇ ಇರುವ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವಂತೆ ಮನವಿ ಮಾಡಿದರು. ನೇರ ಪಾವತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಪೌರಕಾರ್ಮಿಕರ ಜ್ಯೇಷ್ಠತಾ ಪಟ್ಟಿ ತಯಾರಿಸಿ ಹೆಚ್ಚು ಸೇವೆ ಸಲ್ಲಿಸಿದ ಪೌರಕಾರ್ಮಿಕರನ್ನು ಖಾಯಂಗೊಳಿಸಲು ಆದ್ಯತೆ ನೀಡಬೇಕು. ಅನಾರೋಗ್ಯಕ್ಕೆ ತುತ್ತಾಗುವ ಪೌರಕಾರ್ಮಿಕರ ಆಸ್ಪತ್ರೆಯ ವೆಚ್ಚ ಭರಿಸಲು ಹಣರಹಿತ ಕಾರ್ಡ್ ವ್ಯವಸ್ಥೆ, ಜಿಲ್ಲೆಯಲ್ಲಿ ಸಂಕಷ್ಟ ಭತ್ಯೆ ನೀಡುವುದು, ಚಾಮರಾಜನಗರ, ಗುಂಡ್ಲುಪೇಟೆ, ಚಿಕ್ಕಬಳ್ಳಾಪುರದಂತೆ ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿವೇಶನ ನೀಡುವುದು, ಪೌರಕಾರ್ಮಿಕರ ಕಾಲೋನಿಯಲ್ಲಿನ 28 ಮನೆಗಳಿಗೆ ಹಕ್ಕುಪತ್ರ ಮಾಡಿಕೊಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಬಜೆಟ್ ಘೋಷಣೆಯ ಮೂಲಕ ಈಡೇರಿಸುವಂತೆ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಆರ್ ಶಿವಣ್ಣ, ರಾಜ್ಯ ಸಂಚಾಲಕ ಆರ್ ವಾಸು, ಜಿಲ್ಲಾಧ್ಯಕ್ಷ ಗಣೇಶ್, ಆರ್ಟಿಸ್ಟ್ ನಾಗರಾಜು, ಉಪಾಧ್ಯಕ್ಷ ಶಿವಕುಮಾರ್, ಗಣೇಶ್, ಶ್ರೀನಿವಾಸ್ ಹಾಜರಿದ್ದರು.